ನಮಸ್ಕಾರ ಎಲ್ರಿಗೂ. ನನ್ನ ನೆಕ್ಸ್ಟ್ ವಿಡಿಯೋಗೆ ಅನ್ಫಿಲ್ಟರ್ಡ್ ವಿಡಿಯೋ ಹೇಳಿದ್ನಲ್ಲ, ಸೊ ಯಾವುದೂ ಫಿಲ್ಟರ್ ಆಗಿರೋದಿಲ್ಲ ಈ ಒಂದು ವಿಡಿಯೋದಲ್ಲಿ. ಮಿಸ್ಟರ್ ಮೀ ಚಾನಲ್ ಫಸ್ಟ್ ಟೈಮ್ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೀಗೆ ಅನ್ಫಿಲ್ಟರ್ಡ್ ವಿಡಿಯೋ ಆಗಿರುತ್ತೆ. ಬನ್ನಿ, ಈಗ ನಾನು ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ಕೊಂಡಿದ್ದೀನಿ ನಿಮಗೆಲ್ಲ ತೋರಿಸ್ತೀನಿ. ಸೊ ತುಂಬ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೋಡೋಣ ಏನೇನು ಇದೆ, ನಿಮ್ಗೆ ಇಷ್ಟ ಆಗುತ್ತೋ ಈ ಒಂದು ಊಟ ಅಂತ. ನಾನು ನಿಮಗೆ ಸಖತ್ ಬಾಯಲ್ಲೇ ನೀರು ಬರುತ್ತೆ, ಪಕ್ಕ ಬಾಯಲ್ಲೇ ನೀರು ಬರುತ್ತೆ ಗ್ಯಾರಂಟಿ. ಬನ್ನಿ ತೋರಿಸ್ತೀನಿ ನಾನು ಇವತ್ತು ಮಧ್ಯಾಹ್ನಕ್ಕೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಇವಾಗ ನಾನು ರೈಸ್ ಮಾಡ್ಕೊಂಡಿದ್ದೀನಿ, ಬಿಸಿ ಬಿಸಿ ರೈಸು. ಜೊತೆಗೆ ಹೇಳಿದ್ನಲ್ವಾ ಮೊಸರು ಎತ್ಕೊಂಬರೋಣ ಅಂತ ಅಂದ್ಕೊಂಡೆ, ಮೊಸರು ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ತುಪ್ಪ ಇದೆ ಇವರು ಊರಿಂದ ಎತ್ಕೊಂಬಂದಿರೋದು ಇದು ತುಪ್ಪ. ಅದಾದಮೇಲೆ ಇಲ್ಲಿ ಉಪ್ಪಿನಕಾಯಿ ಇದೆ. ಸೊ ಮೇಣದಂಗೆ ಇರುತ್ತೆ ಈ ಉಪ್ಪಿನಕಾಯಿ, ನನಗೆ ಸಖತ್ ಇಷ್ಟ. ನೋಡಿ ಈ ಥರ ಉಪ್ಪಿನಕಾಯಿನ ಇದೆ ಇಲ್ಲಿ. ಅದಾದಮೇಲೆ ಇಲ್ಲಿ ಪೌಡರು, ಚಟ್ನಿ ಪುಡಿ. ಸೊ ಏನಂತಾರೆ ಅದಕ್ಕೆ, ಶೇಂಗಾ ಚಟ್ನಿ ಪುಡಿ ಸೊ ಪೌಡರ್, ಓಕೆನಾ. ಅದಾದಮೇಲೆ ಇಲ್ಲಿ ಕೆಂಪು ಚಟ್ನಿ ಇದೆ. ಸೊ ಈ ಕೆಂಪು ಚಟ್ನಿ ಹೇಗೆ ಅಂದರೆ, ಮೆಣಸಿನ್ಕಾಯಿ ಕೆಂಪಗಾಗಿರುತ್ತೆ ಗೊತ್ತಾ, ಹಣ್ಣಾಗಿರೋ ಮೆಣಸಿನ್ಕಾಯಿನ ರುಬ್ಬಿ ಈ ಥರ ಚಟ್ನಿ ಮಾಡಿರ್ತಾರೆ. ಸಕ್ಕತ್ತಾಗಿರುತ್ತೆ ಮಾತ್ರ. ತಿಂತಾಯಿದ್ರೆ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಅದಾದಮೇಲೆ ಮಿಕ್ಸ್ಚರು, ಇದೆಲ್ಲ ಇಟ್ಕೊಂಡು ಇವತ್ತು ನಾನು ಮಧ್ಯಾಹ್ನದ ಊಟನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಈರುಳ್ಳಿ ಸ್ವಲ್ಪ ಅವಾಗ ತಿಂತಾ ಇರ್ತೀನಿ. ಸೊ ರೊಟ್ಟಿಗಾಗಿರ್ಬೋದು, ಇಲ್ಲಾಂದರೆ ರೈಸಿಗೆ, ಈ ಥರ ಏನಾದರೂ ಮನೇಲಿ ಸಾಂಬಾರು ಗಿಂಬಾರು ಏನು ಇಲ್ಲ ಅಂದಾಗ ಸ್ವಲ್ಪ ನೆಂಚ್ಕೊಳ್ಳೋದಕ್ಕೆ ಈ ಥರ ಈರುಳ್ಳಿ ಕಟ್ ಮಾಡಿಕೊಂಡು ರೈಸ್ ಹಾಕ್ಕೊಂಡು, ಸೊ ಕಡಿಮೆನೇ ಇಟ್ಕೊಂಡಿದ್ದೀನಿ ರೈಸು, ಜಾಸ್ತಿ ಏನು ಬೇಕಲ್ಲ, ಒಂದೇ ಒಂದು ಕಪ್ ಇಟ್ಕೊಂಡಿದ್ದೀನಿ ಬಿಸಿ ಬಿಸಿ ರೈಸು. ಓಕೆ, ಇದಕ್ಕೆ ತುಪ್ಪ ಹಾಕೊಂಬಿಡೋಣ. ತುಪ್ಪ ಊರಿಂದ ತಂದಿರುತ್ತೆ ಹೋಗೋರು ಈ ತುಪ್ಪ, ನೋಡಿ ಕಾಣಿಸ್ತಾ ಇದೆಯಲ್ವಾ, ಊರಿಂದ ಎತ್ಕೊಂಬಂದಿರೋದು. ಈ ಥರ ಹಿಂಗೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಚಟ್ನಿನ, ಈ ಕೆಂಪು ಚಟ್ನಿ ಇದೆ ಅಲ್ವಾ, ಇದನ್ನ ಸ್ವಲ್ಪ ಸೈಡ್ಗೆ ಹಾಕ್ಕೋತೀನಿ ಹಿಂಗೆ. ಅದಾದಮೇಲೆ ಈ ಉಪ್ಪಿನಕಾಯಿ ಲೈಟಾಗಿ, ಕಾಯಿ ಏನು ಬೇಡ, ಜಸ್ಟ್ ಒಂದು ಸ್ವಲ್ಪ ರಸ ಹಾಕ್ಕೊಳ್ತೀನಿ. ಇದು ಇದೆಯಲ್ಲ ಈ ಪೌಡರು ಸಖತ್ ಮಜಾ ಬರುತ್ತೆ ಈ ತುಪ್ಪದ ಜೊತೆಗೆ ಹಾಕ್ಕೊಂಡು ತಿಂತಾಯಿದ್ರೆ. ಏನು ಮಜಾ ಅಂತೀರಾ. ನಾನು ಅದೇ ಹೇಳಿದ್ನಲ್ಲ ನಿಮಗೆ, ಹೊರಗಡೆ ಹೋಗೋದು ತುಂಬ ಕಡಿಮೆ, ಮನೇಲೇ ಏನಿರುತ್ತೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ತಿನ್ನೋದೇ ನಾನು ಜಾಸ್ತಿ. ಹಾಗಾಗಿ ತುಪ್ಪ, ಚಟ್ನಿ, ಆ ಮೆಣಸಿನ್ಕಾಯಿ ಚಟ್ನಿ ಆ್ಯಂಡ್ ಈ ಉಪ್ಪಿನಕಾಯಿ, ಈರುಳ್ಳಿ ಜೊತೆಗೆ ಇಲ್ಲಿ ಮಿಕ್ಸರ್ ಇದೆ, ಮಿಕ್ಸರ್ ಜೊತೆಗೆ ತಿಂತಾಯಿದ್ರೆ ಸಖತ್ ಮಜಾ, ಒಳ್ಳೆ ಟೇಸ್ಟ್ ಇರುತ್ತೆ. ಇವಾಗ ಊಟ ಮಾಡಿಬಿಡೋಣ. ಬಿಸಿ ಅನ್ನ, ಅದ್ರ ಜೊತೆ ತುಪ್ಪ, ಚಟ್ನಿ ಪುಡಿ, ಆ ಕೆಂಪು ಚಟ್ನಿ, ಆ ಉಪ್ಪಿನಕಾಯಿ, ಆ ಮಿಕ್ಸ್ಚರು, ಲಾಸ್ಟಿಗೆ ಆ ಈರುಳ್ಳಿ ಕಟ್ಕೋತೀವಲ್ವಾ, ಏನು ಹೇಳ್ತೀರಾ, ಏನು ಮಜಾ ಗುರು, ಸಖತ್ ಮಜಾ ಬರ್ತಾಯಿದೆ ಊಟ. ಈ ಕಡೆಯಿಂದ ತುಪ್ಪ ಎತ್ಕೊಂಡ್ಬರ್ತೀವಿ, ಹೊರಗಡೆ ಜಾಸ್ತಿ ತಿನ್ನೋದಿಲ್ಲ. ಚಟ್ನಿ ಊರಿಗೋದಾಗೆಲ್ಲ ಎತ್ಕೊಂಡ್ಬರ್ತೀನಿ. ಸಖತ್ ಮಜಾ ಇದೆ. ಈ ತುಪ್ಪನ ಆಲ್ಮೋಸ್ಟು ನಾನು ಮುದ್ದೆ ಏನಾದರೂ ಮಾಡಿದರೆ ತುಪ್ಪ ಇದ್ದೇ ಇರುತ್ತೆ. ಇದು ರೈಸ್ಗೆ ಯಾವಾಗಲೂ ಒಂದ್ಸರಿ, ಬಟ್ ಮುದ್ದೆ ಅಂತ ಏನಾದರೂ ಮಾಡಿದರೆ, ಇಲ್ಲ ಮನೇಲಿ ತಂಗಿಯವರು ಏನಾದರೂ ಮಾಡಿದರೆ ತುಪ್ಪ ಅಂತೂ ಫಿಕ್ಸು. ಆ ಬಿಸಿ ಬಿಸಿ ಮುದ್ದೆಗೆ ಈ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ ಮಜಾ, ಓಕೆನಾ. ಸೊ ಇವತ್ತು ನನ್ನ ಮಧ್ಯಾಹ್ನದ ಊಟ ಇದಾಗಿತ್ತು. ಸೊ ಇದೇ ಥರ ಅನ್ಫಿಲ್ಟರ್ಡ್ ವಿಡಿಯೋ ನನ್ನ ಚಾನಲ್ ಬರ್ತಾ ಇರುತ್ತೆ. ಮಿಸ್ಟರ್ ಮೀ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅನದರ್ ಚಾನಲ್ ಇದೆ ನಂದು, ಶರಣ್ ರೆಡ್ಡಿ ಅಂತ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಸೊ ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದ್ರಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ.